ನಾಟಿ ಅಣಬೆಗಳನ್ನು ಹಾಕಿಬಿಟ್ಟು ಇವತ್ತು ಸಿಂಪಲ್ಲಾಗಿ ಸೂಪರಾಗಿ ಅಣಬೆ ಬಿರಿಯಾನಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಮತ್ತು ಈ ಒಂದು ಬಿರಿಯಾನಿಗೆ ಯಾವುದೇ ಒಂದು ಸಿಂಪಲ್ ಪೌಡ್ರು ಕೂಡ ಹಾಕಿಲ್ಲ. ನ್ಯಾಚುರಲ್ಲಾಗಿ ಹೆಲ್ದಿಯಾಗಿ ರುಚಿಯಾಗಿರುವಂಥ ಅಣಬೆ ಬಿರಿಯಾನಿನ ನೀವು ಕೂಡ ಮಾಡ್ಬೋದು. ಅದು ತುಂಬಾ ಟೇಸ್ಟಿಯಾಗಿ ಒಮ್ಮೆ ಮಾಡಿದ್ರೆ ಮತ್ತೊಮ್ಮೆ ಮಾಡಿ ತಿಂತೀರಾ. ಬನ್ನಿ ಹಾಗಾದರೆ ವಿಡಿಯೋನ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ ಇಷ್ಟು ಅಣಬೆಗಳನ್ನು ತಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ತೊಳಿಬೇಕು. ಇವು ಕೋಲಣಬೆ ಏನಂತೀರ ಅದು ಇದು, ನೀವೇನಂತೀರಾ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಇದನ್ನು ಕ್ಲೀನಾಗಿ ತೊಳ್ಕೊಬೇಕು. ನೋಡಿ ಇದರ ಮೇಲ್ಗಡೆ ಒಂದು ಸಣ್ಣದಾಗಿ ಒಂದು ಪದರ ರೊಳೆ ಥರ ಇರುತ್ತೆ, ಅದನ್ನು ಬೇಕಾದ್ರೆ ತೆಗಿಬೋದು, ಇಲ್ಲಾಂದರೆ ಹಾಗೆ ಹಾಕ್ಬೋದು. ಇದು ಮಗ್ಗಾಗಿರೋದ್ರಿಂದ ಅಷ್ಟೇನು ಗಲೀಜಿರೋದಿಲ್ಲ, ಒಳಗಡೆ ಆರಾಮಾಗಿ ತೊಳಿಬೋದು. ಅಕಸ್ಮಾತ್ ಹೂವು ಆಗಿದ್ದರೆ ಒಳಗಡೆ ಸ್ವಲ್ಪ ಕಸ ಇರುತ್ತೆ, ಅದನ್ನು ಕ್ಲೀನಾಗಿ ತೊಳ್ಕೊಳ್ಳಿ. ತೊಳೆಯೋ ವಿಧಾನ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ. ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು 4 ಭಾಗ ಬೇಕಾದರೆ ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಉದ್ದುದ್ದ, ಇಲ್ಲಾಂದರೆ ನಾನು ರೌಂಡಾಗಿ ಕೂಡ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ಈ ರೀತಿಯಾಗಿ ಕಟ್ ಮಾಡ್ಕೋಬೋದು. ಮತ್ತು ತುಂಬಾ ರುಚಿಯಾಗಿರುತ್ತೆ. ಮತ್ತು ಹೇಳಿದ್ನಲ್ಲ ನಾನು ಯಾವುದೇ ಒಂದು ಮಸಾಲೆ ಹಾಕಿಲ್ಲ ಅಂತ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೀತಿಯಾಗಿ ಅಗ್ಲ ಅಂದರೆ ಹೋಟ್ಲುಗಳಲ್ಲಿ ಹೇಗಿರುತ್ತೋ ಆ ರೀತಿಯಾಗಿ ಕೂಡ ಕಟ್ ಮಾಡ್ಕೋಬೋದು. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ತುಂಬ ಸಣ್ಣ ಪೀಸ್ಗಳು ಮಾಡ್ತಾರೆ. ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಈ ರೀತಿಯಾಗಿ ಸ್ವಲ್ಪ ದೊಡ್ಡ ಪೀಸೇ ಇರಲಿ, ಯಾಕಂದರೆ ತಿನ್ನುವಾಗ ಬಾಯಲ್ಲಿ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಅಣಬೆನೂ ಈ ರೀತಿ ಕಟ್ ಮಾಡ್ಕೊಂಡ್ಬಂದಿದ್ದೀನಿ. ನೋಡೋಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಬನ್ನಿ ಈಗ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡೋಣ. ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಿಗೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆಗೆ ನಂತರದಲ್ಲಿ ಮನೆಯಲ್ಲಿರುವಂಥ ಯಾವುದೇ ಒಂದು ಮಸಾಲೆ ಪದಾರ್ಥಗಳನ್ನು ಹಾಕ್ಬೋದು ನೀವು. ಮೇಯ್ನಾಗಿ ಮರಿಬಾರ್ದು ಒಂದೇ ಒಂದು, ಅದು ಕಲ್ಲುಹೂವು ಹಾಕೋದು ಮರಿಬೇಡಿ. ಅದನ್ನು ಖಂಡಿತವಾಗಿಯೂ ಹಾಕಿ ನಂತರದಲ್ಲಿ ಬೇರೆ ಮಸಾಲೆಗಳನ್ನು ನಿಮ್ಮ ಇಷ್ಟದ ಪ್ರಕಾರ ನೀವು ಹಾಕ್ಬೋದು. ನಾನು ಸಿಂಪಲ್ಲಾಗಿ ಚಕ್ಕೆ, ಲವಂಗ, ಇಲ್ಲಿ ಸ್ವಲ್ಪ ಏಲಕ್ಕಿ ಹಾಗೂ ಒಂದು ಪಲಾವ್ ಎಲೆ ಹಾಕಿದ್ದೀನಿ ಅಷ್ಟೇ. ಮತ್ತು ಮೇಯ್ನಾಗಿ ಕಲ್ಲುಹೂವು ಹಾಕಿದ್ದೀನಿ. ನಂತರದಲ್ಲಿ ಸ್ವಲ್ಪ ಈರುಳ್ಳಿ ಕೂಡ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಟೊಮೆಟೊ ಕೂಡ ಹಾಕಿದ್ದೀನಿ. ನಂತರ ಇದು ಸ್ವಲ್ಪ ಫ್ರೈ ಆಗೋ ಹೊತ್ತಿಗೆ ನಾವು ಇದಕ್ಕೊಂದು ಸಣ್ಣ ಮಸಾಲೆ ರುಬ್ಕೊಂಬರೋಣ. ಮಸಾಲೆಗೆ ನಾನೇನು ತೊಗೊಂಡಿದ್ದೀನಿ, ಸಣ್ಣದೊಂದು ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಶುಂಠಿ ಹಾಕಿದ್ದೀನಿ. ನಂತರ ಸಿಪ್ಪೆ ಬಿಡಿಸಿದ ನಂತರ ಬೆಳ್ಳುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಇರಲಿ ಅಂತ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಇನ್ನೂ ಜಾಸ್ತಿನೂ ಹಾಕೋಬೋದು. ಹಾಗೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಅಷ್ಟರಲ್ಲಿ ನಮಗೆ ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ನಾವು ರುಬ್ಬಿರುವಂಥ ಮಸಾಲೆ ಇತ್ತಲ್ಲ, ಈ ಮಸಾಲೆನ ಹಾಕ್ತಾಯಿದ್ದೀನಿ. ಇದೊಂದು ಮಸಾಲೆ ಬಿಟ್ಟರೆ ಬೇರೆ ಏನೂ ಹಾಕೇ ಇಲ್ಲ ಇದಕ್ಕೆ. ನಾನು ಅಟ್ಲೀಸ್ಟ್ ಒಂದು ಹಳದಿ ಪೌಡ್ರು ಕೂಡ ನಾನು ಹಾಕಿಲ್ಲ. ಇದಕ್ಕೆ ಹಾಕೋ ಅವಶ್ಯಕತೆ ಕೂಡ ಇಲ್ಲ, ಯಾಕಂದರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ತಿನ್ನುವಾಗಂತೂ ನೀವು ಕಳೆದೋಗ್ತೀರ, ಅಷ್ಟು ರುಚಿಯಾಗಿರುತ್ತೆ ಗೊತ್ತಾ. ನೋಡಿ ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಗಿರ ಅಂತ ತಿರುಗಿಸ್ಕೊಳ್ಳಿ. ಎಣ್ಣೆ ಬಿಟ್ಕೋಬೇಕು. ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಆ ಟೇಸ್ಟ್ ಬೇರೆ ಲೆವೆಲ್ಗೆ ಇರುತ್ತೆ ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಒಂದು ವೇಳೆ ನೀವು ಎಣ್ಣೆ ಬಿಟ್ಕೊಳ್ಳೋಕ್ಕಿಂತ ಮುಂಚೆನೇ ಎಲ್ಲ ಪಟ ಅಂತ ಮಾಡ್ಕೊಂಡ್ಬಿಟ್ರೆ ನಿಜವಾಗ್ಲೂ ಚೆನ್ನಾಗಿ ಬರೋದಿಲ್ಲ ಬಿರಿಯಾನಿ ನೋಡಿ. ಈಗ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿದ್ದೀವಿ. ಇವಾಗ ನಾವು ತೊಳೆದು ಕಟ್ ಮಾಡಿರುವಂಥ ಅಣಬೆ ಇತ್ತಲ್ಲ, ಆ ಅಣಬೆನ ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇ ಮಸಾಲೆ ನೀವು ಇದನ್ನು ಗ್ರೇವಿ ಥರ ಮಾಡ್ಕೊಬೇಕಾದ್ರೆ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಮತ್ತು ಸ್ವಲ್ಪ ಇದಕ್ಕೆ ನೀವು ಗ್ರೇವಿ ಮಾಡ್ತೀರಾ ಅಂದರೆ ಅರಿಶಿನ ಪೌಡ್ರ್ ಹಾಕ್ಕೊಳ್ಳಿ. ಅರಿಶಿನ ಪೌಡ್ರು, ಖಾರದ ಪುಡಿ ಎಲ್ಲ ಹಾಕ್ಬೋದು. ಇಲ್ಲಾಂದರೆ ಇದೇ ರೀತಿ ಬೇಕಾದರೆ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ ನೋಡಿ. ಇವಾಗ ಈ ಲೋಟದಲ್ಲಿ 1 ಲೋಟದಷ್ಟು ಅಕ್ಕಿನ ತೊಳೆದಿಟ್ಕೊಂಡು ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಚೆನ್ನಾಗಿ ತೊಳೆದು ಹಾಕಿ ಅಕ್ಕಿನ. ನಂತರ ಇದೇ ಲೋಟದಲ್ಲಿ 2 ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಅಕ್ಕಿ ತೊಳೆಯುವಾಗ ಸ್ವಲ್ಪ ನೀರಿತ್ತು ಅದರಲ್ಲಿ ಅಂತ ಹೇಳಿದ್ರೆ, ನೀರು ಹಾಕುವಾಗ ಸ್ವಲ್ಪ ಕಡಿಮೆ ಮಾಡಿ ಹಾಕ್ಕೊಳ್ಳಿ ನೋಡಿ. ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ, ನಾನು ಫಸ್ಟು ಮಸಾಲೆನ ಮಿಕ್ಸ್ ಮಾಡುವಾಗ ಕೂಡ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ. ಅದರಿಂದ ಇವಾಗ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಪುದೀನ ಹಾಕೋ ಅವಶ್ಯಕತೆ ಇಲ್ಲ. ಪುದೀನ ಹಾಕಿದರೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ, ನನಗೆ ಇಷ್ಟ ಆಗಲ್ಲ. ಅದರಿಂದ ಪುದೀನ ನಾನು ಹಾಕಿಲ್ಲ. ಇದ್ದರೆ ಬೇಕು ಅಂದರೆ ಹಾಕ್ಕೊಳ್ಳಿ ನೋಡಿ. ಇವಾಗ ಮುಚ್ಚಳ ಮುಚ್ಚಿಬಿಟ್ಟು 3 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಸೂಪರಾಗಿರುವಂತಹ ಹೆಲ್ದಿ ಆಗಿರುವಂಥ ನ್ಯಾಚುರಲ್ ಆದಂತಹ ಒಂದು ಮಶ್ರೂಮ್ ಬಿರಿಯಾನಿ, ಅಣಬೆ ಬಿರಿಯಾನಿ ರೆಡಿಯಾಗಿದೆ. ನೀವು ಕೂಡ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದೇ ಅಣಬೆ ಮಸಾಲನ ಹಾಕ್ಕೊಂಡು ನೀವು ಬೇಕಾದರೆ ಚಿಕನ್ ಬಿರಿಯಾನಿ ಕೂಡ ಮಾಡ್ಕೋಬೋದು. ಆದರೆ ಅಣಬೆ ಬಿರಿಯಾನಿ ಬರುವಷ್ಟು ಟೇಸ್ಟಿ ಅದರಲ್ಲೂ ಬರೋದಿಲ್ಲ, ಅಷ್ಟು ರುಚಿಯಾಗಿ ಬರುತ್ತೆ ನೋಡಿ. ಒಂದು ಊರಿಂದ ತಂದಿರೋ ಬಾಳೆ ಎಲೆ ಇತ್ತು, ನಾನು ಹೇಳಿದ್ದೀನಿ ಬಾಳೆ ಎಲೆಯ ಒಂದು ನಿಮಗೆ ಸ್ಟೋರಿನ, ಬೇಕಾದ್ರೆ ನೋಡಿ ನನ್ನ ಚಾನಲ್ಗೆ ಹೋಗಿ ನೋಡಿ. ಈಗ ಬಾಳೆ ಎಲೆಯಲ್ಲಿ ಹಾಕ್ಕೊಂಡು ಆನಿಯನ್ ಬೇಕಾದರೆ, ಇಲ್ಲಾಂದರೆ ಕುಕ್ಕುಂಬರ್ ಇರುತ್ತೆ, ಈ ರೀತಿ ಸವಿಬೋದು. ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು, ಬಾಯ್.